ಬಂಗಾರಿ, ದಯವಿಟ್ಟು ಆಗಲ್ಲ ಮಾತಾಡಬೇಡ ಪ್ಲೀಸ್. ನನ್ನಿಂದ ಕೇಳದೆ ಹೀಗೆ ಮಾಡಿದ್ದು ತಪ್ಪೇ ಇರ್ಬೋದು. ಆದರೆ ಆ ತಪ್ಪಿಂದ ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ನನಗೇನು ಮದುವೆ ಆಗಬೇಕು ಅಂತ ಆಸೆ ಇಲ್ಲ ಬಂಗಾರಿ. ಈ ಮನೆಯಲ್ಲಿ ನಿಮ್ಮೆಲ್ಲರ ಜೊತೆ ಇರೋದಕ್ಕಿಂತ ನಂಗೆ ಇನ್ನೇನು ಬೇಕು ಹೇಳು? ಹೌದು ಕೊಡು, ನೀನು ಈ ಮನೇಲಿ ಎಲ್ಲರ ಜೊತೆನೂ ಇದೆಯಾ. ಆದರೆ ಈ ಮನೇಲಿರೋರೆಲ್ಲರೂ ನಿನ್ನ ಈ ಮನೆ ಮಗನ ಥರ ನೋಡ್ತಾ ಇದ್ದಾರಾ? ನೋಡ್ತಾ ಇದ್ದಾರೇನೋ? ನಾನಿನ್ನು ಅಷ್ಟೊಂದು ದಡ್ಡಿಯಿಂದ ತಿಳ್ಕೊಂಡಿದ್ಯಾ? ಈ ಮನೇಲಿ ನನ್ಗೆ ಯಾರು ಏನಂದ್ರೂ ಪರವಾಗಿಲ್ಲ, ಆದ್ರೆ ನೀನು ಮದುವೆ ಮಾಡ್ಕೊಳ್ಬೇಕು. ಏನೇ ಯೋಚನೆ ಮಾಡ್ತಿದ್ಯಾ? ಅಪ್ಪ ಅಮ್ಮನ ಹುಡುಕ್ತಿದ್ಯಾ? ಅಲ್ಲಿ ನೋಡು, ಎಲ್ಲದಕ್ಕಿಂತ ಬ್ರೈಟ್ ಆಗಿ 2 ನಕ್ಷತ್ರ ಕಾಣಿಸ್ತಿದ್ಯಲ್ಲ, ಅದೇ ಅಪ್ಪ, ಅದೇ ಅಮ್ಮ. ಅಪ್ಪ ಅಮ್ಮ ನಮ್ಮನ್ನು ನೋಡ್ತಿರ್ತಾರಲ್ವಾ, ನಾವು ಏನಾಗಬೇಕು ಅಂತ ಅವ್ರು ಕನ್ಸು ಕಂಡಿದ್ರು ನನಗೆ ಗೊತ್ತಿಲ್ಲ. ಆದರೆ ನಾವಿವಾಗ ಏನಾಗಿದ್ದೀವೋ ಅನ್ನೋದನ್ನು ನೋಡಿ ಅವ್ರಿಗೆ ಸಮಾಧಾನ ಆಗಿರುತ್ತಲ್ವಾ? ಮಾತಿಗೂ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳ್ತಾ ಇರ್ತೀನಿ. ಆದರೆ ನನ್ನಲ್ಲೇ ಎಷ್ಟು ಕೊರತೆಗಳಿದೆ. ಹಿಂದೆ ಮುಂದೆ ನೋಡದೆ ಕೋಪ ಮಾಡ್ಕೋತೀನಿ, ರೇಗಾಡ್ತೀನಿ, ಎಲ್ಲ ನನ್ನ ಮೂಗಿನ ನೇರಕ್ಕೆ ಇರಬೇಕು ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ ಅಕ್ಕ, ನೀನ್ ತುಂಬಾ ಡೇರಿಂಗು, ಅದಕ್ಕಿಂತ ಡಬಲ್ ಆಗಿ ತುಂಬಾ ಕೇರಿಂಗು. ನೋಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣಿಸ್ತೀಯ, ಆದ್ರೆ ನಿನ್ ಮನ್ಸು ಬೆಣ್ಣೆ ತರ ತಪ್ಪನ್ನ ತಪ್ಪು ಅಂತ ಕಡ್ಡಿ ಮುರ್ದಂಗ್ ಮಾತಾಡ್ತೀಯ. ಆಮೇಲೆ ತಪ್ಪು ಅಂತ ನಿಂದೇನಾದ್ರೂ ಗೊತ್ತಾದ್ರೆ ಆ ತಪ್ಪನ್ನ ತಿದ್ಕೊಳಕ್ ರೆಡಿ ಇರ್ತೀಯ, ಹಾಗೆ ಸಾರಿ ಕೇಳೋದಕ್ಕೂ ರೆಡಿ ಇರ್ತೀಯ. ನಿಂತಲ್ಲೇ ಅಷ್ಟೆಲ್ಲ ಏನಿಲ್ಲ, ಸುಮ್ಮನೆ ಇರು. ಅಷ್ಟೇ ಅಲ್ಲ ಅಕ್ಕ, ಇನ್ನು ಇಷ್ಟಿದೆ. ಅಕ್ಕ, ನನಗೆ ಅಪ್ಪ ಅಮ್ಮನ ಮುಖಾನೇ ನೆನಪಿಲ್ಲ ಕಣೆ. ನೀನು ಮತ್ತೆ ಅಜ್ಜಿ ಅಮ್ಮನಷ್ಟೇ ಪ್ರೀತಿ ಕೊಟ್ಟು ಬೆಳೆಸಿದಿರ. ಇದನ್ನೆಲ್ಲ ನೋಡಿ ಅವ್ರು ಖಂಡಿತವಾಗ್ಲೂ ಖುಷಿ ಪಟ್ಟಿರ್ತಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ನನಗೂ ಅಷ್ಟೇನು ನೆನಪಿಲ್ಲ. ಅವ್ರು ನಮ್ಮನ್ನು ಬಿಟ್ಟು ಹೋದಾಗ ನನಗಿನ್ನ 5 ವರ್ಷ ಅನಿಸುತ್ತೆ. ನಂಗಮ್ಮ ಅಂದಿದ ತಕ್ಷಣ ಅವಳ ಮುದ್ದಾದ ಮುಖ, ಅವಳು ಕಣ್ಣಿಗೆ ಹಚ್ತಿದ್ದ ಕಾಡಿಗೆ, ಅವಳು ಕೂದಲು ಇಷ್ಟುದ್ದ ಇತ್ತು, ನಗ್ನಗ್ತಾ ನನ್ನ ಯಾವಾಗಲೂ ಆಟ ಆಡಿಸ್ತಿದ್ಲು. ಅಮ್ಮ ಡಿಟ್ಟೋ ಗೊಂಬೆ ಥರನೇ ಇದ್ಲು. ಅಪ್ಪ ಅಮ್ಮ ಒಂಥರ ಹೇಳಿ ಮಾಡಿಸಿದ ಜೋಡಿ ಗೊತ್ತಾ? ಅಪ್ಪ ಅಮ್ಮಂಗಿಂತ ತುಂಬ ಎತ್ತರ ಇದ್ರು. ಅವ್ರು ನನ್ನ ಎತ್ಕೊಂಡು ಗಾಳಿಲಿ ಹಾರಿಸ್ದಾಗೆಲ್ಲ ನಾನು ಜೋರಾಗಿ ಕಿಸ್ಕೋತಿದ್ದೆ ಗೊತ್ತಾ? ಅವ್ರು ಎಷ್ಟೇ ಎತ್ತರಕ್ಕೆ ಹಾರಿಸಿದ್ರು ಅವ್ರು ಬಂದಾಗೆಲ್ಲ ನಾನು ಅವ್ರ ಕೈನೇ ನೋಡ್ತಿದ್ದೆ, ಏನಾದರೂ ಒಂದು ತಗೊಂಡು ಬರೋರು. ಅಕ್ಕ, ನಿಮ್ಗೆ ಇಷ್ಟೊಂದೆಲ್ಲ ನೆನಪಿದ್ಯಾ? ಗೊತ್ತಿಲ್ಲ ಕಣೆ, ಇದೆಲ್ಲ ನೆನಪ ಅಥವಾ ನನಗೆ ನಾನೇ ನಂಬ್ಕೊಂಡಿರೋ ಕನಸ ಅಂತ ಅನ್ಸುತ್ತೆ ಒಂದೊಂದ್ಸಲ. ಆದರೆ ಅವರು ಕೊನೆ ಸಲ ಮನೆಯಿಂದ ಹೊರಡುವಾಗ ಯಾವುದೋ ವಿಷಯಕ್ಕೆ ತುಂಬ ಗಡಿಬಿಡಿಯಲ್ಲಿ ಮಾತಾಡ್ತಿದ್ರು. ಅದ್ಯಾವುದೋ ಮದುವೆ ವಿಷಯ. ಆ ಮದುವೆನ ತಡಿಬೇಕು ಅಂತ ಏನೇನೋ ಮಾತಾಡ್ತಿದ್ದಿದ್ದು ನೆನಪು. ಅದನ್ನ ಹೇಳಿ ಮನೆಯಿಂದ ಹೊರಟೋರು ವಾಪಸ್ ಬರಲೇ ಇಲ್ಲ. ಅಕ್ಕ, ಅವ್ರು ಎಲ್ಲಿಗೆ ಹೋಗಿರ್ಬೋದು? ಆ ವಿಷಯ ಯಾರಿಗೂ ಗೊತ್ತಿಲ್ಲ. ಅಥವಾ ನಾನು ಅಂದ್ಕೊಂಡಿರೋದೇ ಸುಳ್ಳಾಗಿರ್ಬೋದೇನೋ. ಏನು ಹೊರಟೋರು
ಇರಲಿಲ್ಲ ಅನ್ನೋದಷ್ಟೇ ಸತ್ಯ. ಯಾರಿಗೆ ಗೊತ್ತಾಗಬಾರ್ದು, ಏನು ಗೊತ್ತಾಗಬಾರ್ದು. ಏನು ವಿಷಯ? ಅಣ್ಣನ್ಗೆ ಏನಾದರೂ ಈ ವಿಷಯ ಗೊತ್ತಾದರೆ ನನ್ನ ಇಲ್ಲೇ ಸುಟ್ಟಾಕ್ಬಿಡ್ತಾನೆ. ಇಲ್ಲ ಇಲ್ಲ, ಅಣ್ಣನ್ಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅದು ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕಿರಿಕಿರಿ. ಡೋಂಟ್ ವರಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಏನಾದರೂ ಇದ್ರೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಿನ್ನ ಮಾತು ಮೀರಿ ಬೆಳೆಯೋದಕ್ಕೆ ಬಿಡಬೇಡ. ಸರಿ ಅಣ್ಣ. ಕರ್ಣನ್ ವಿಷಯ ಏನಾಯಿತು? ಗೊತ್ತಾಗ್ತಾ ಇಲ್ಲ. ಉಸಿರಾಡ್ಲಿ ಅಂತ ಬಿಟ್ರೆ ಕೊಸರಾಡ್ತಾ ಇದ್ದಾನೆ. ನಿಲ್ಲೋದಕ್ಕೆ ಜಾಗ ಕೊಟ್ರೆ ಆ ಜಾಗನೇ ನಂದು ಅಂತಾನೆ. ಅದು ಅವನ ಭ್ರಮೆ. ನಾನು ಅವನಿಗೆ ಹೇಗೆ ಹೊಡಿತೀನಿ ಅಂತಂದ್ರೆ, ಅವನು ಸತ್ತಿದ್ದಾನೋ ಬದುಕಿದಾನೋ ಅಂತ ಅವನಿಗೆ ಗೊಂದಲ ಆಗಬೇಕು, ಹಾಗೆ ಹೊಡಿತೀನಿ. ಅವನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ಅವನಿಗೊಂದು ಗತಿ ಕಾಣಿಸ್ತೇನೆ. ನೀನು ಯಾವತ್ತೂ ದ್ವೇಷ ಅನ್ನೋ ಕೆಸರುಗುಂಡಿಲಿ ಈ ಕರ್ಣನ್ ಜೊತೆನೇ ಗುದ್ದಾಡ್ತಾ ಇರಬೇಕು. ನನ್ನ ಬದುಕಲ್ಲಿ ಆಟ ಆಡಿದ ನಿನಗೆ ಯಾವತ್ತೂ ನೆಮ್ಮದಿ ಸಿಗಬಾರ್ದು.